1936ರಲ್ಲಿ ಇಂಗ್ಲೆಂಡಿಗೆ ಭೇಟಿ ನೀಡಿದಾಗ ತಮಗಾದ ಅನುಭವಗಳನ್ನ ವಿಕ್ರು ಗೋಕಾಕ್ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಲ್ಲಿ ಸುಂದರವಾಗಿ ದಾಖಲಿಸಿದ್ದಾರೆ. ಈ ಕೃತಿಯಿಂದ ಆಯ್ದುಕೊಂಡ ಲಂಡನ್ ನಗರ ಪಠ್ಯವು ಅಲ್ಲಿನ ಸಂಸ್ಕೃತಿ, ಜನಜೀವನ, ತಂತ್ರಜ್ಞಾನ ಮತ್ತು ಐತಿಹಾಸಿಕ ಸ್ಮಾರಕಗಳ ಅದ್ಭುತ ಚಿತ್ರಣವನ್ನು ನೀಡುತ್ತದೆ. ಭೂಗರ್ಭದ ರೈಲು ಮತ್ತು ಎಸ್ಕಲೇಟರ್ಗಳು. ಲಂಡನ್ ನಗರವನ್ನು ಲೇಖಕರು ಒಂದು ಸ್ವತಂತ್ರ ಜಗತ್ತು ಎಂದು ಕರೆದಿದ್ದಾರೆ. ಅಲ್ಲಿನ ರಸ್ತೆಗಳಲ್ಲಿ ವಿಪರೀತ ದಟ್ಟಣೆ ಇರುವುದರಿಂದ ಭೂಮಿಯೊಳಗೆ 50 ಅಡಿ ಆಳದಲ್ಲಿ ವಿದ್ಯುತ್ ರೈಲುಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಷ್ಟು ಆಳಕ್ಕೆ ಇಳಿಯಲು ಮತ್ತು ಹತ್ತಲು ಎಸ್ಕಲೇಟರ್ ಅಂದರೆ ಚಲಿಸುವ ಮೆಟ್ಟಿಲುಗಳು ಅಳವಡಿಸಿದ್ದು ಇದು ಲೇಖಕರಿಗೆ ಅಚ್ಚರಿಯನ್ನ ಉಂಟು ಮಾಡಿದೆ. ವೂಲ್ವರ್ತ್ ಅಂಗಡಿಯ ವಿಸ್ಮಯ. ವೂಲ್ವರ್ತ್ ಎಂಬುದು ಲಂಡನ್ ನಗರದಲ್ಲಿದ್ದ ಒಂದು ಅತಿ ದೊಡ್ಡ ಸ್ಟೇಷನರಿ ಅಂಗಡಿ. ಇಂದಿನ ನಮ್ಮ ದೊಡ್ಡ ಸೂಪರ್ ಮಾರ್ಕೆಟ್ ಅಥವಾ ಮಾಲ್ ಇದ್ದಂತೆ. ಗೋಕಾಕ್ ಅವರು ಈ ಅಂಗಡಿಯ ವೈಶಾಲ್ಯವನ್ನು ನೋಡಿ ಆಶ್ಚರ್ಯಗೊಂಡು ಈ ಕೆಳಗಿನಂತೆ ವರ್ಣಿಸಿದ್ದಾರೆ. ಇದು ಮಹಾಕೋಶ ಅಥವಾ ಎನ್ಸೈಕ್ಲೋಪೀಡಿಯಾದಲ್ಲಿ ಪ್ರಪಂಚದ ಎಲ್ಲಾ ವಿಚಾರಗಳ ಮಾಹಿತಿಯು ಹೇಗೆ ಲಭ್ಯವಿರುತ್ತದೆಯೋ ಹಾಗೆಯೇ ಈ ವೂಲ್ವರ್ತ್ ಅಂಗಡಿಯಲ್ಲಿ ಮನುಷ್ಯನಿಗೆ ಬೇಕಾದ ಪ್ರತಿಯೊಂದು ವಸ್ತುಗಳು ಸಿಗುತ್ತಿದ್ದುವು. ಅಲ್ಲಿನ ವಿವಿಧ ವಿಭಾಗಗಳು ನಿರ್ಮಿಸಿದ ರೀತಿಯೂ ಅದ್ಭುತವಾಗಿತ್ತು. ಪೆನ್ನಿ ಅಂದರೆ ಇಂಗ್ಲೆಂಡಿನ ನಾಣ್ಯ, ನಮ್ಮಲ್ಲಿ ಪೈಸೆ ಇದ್ದಂತೆ. ಈ ಬೃಹತ್ ಅಂಗಡಿಯಲ್ಲಿನ ವಸ್ತುಗಳ ಬೆಲೆ ಕೇವಲ 1 ಪೆನ್ನಿಯಿಂದ ಆರಂಭವಾಗಿ ಗರಿಷ್ಠ 6 ಪೆನ್ನಿಯಷ್ಟು ಇರುತ್ತಿತ್ತು. ಅಂದರೆ ಅತ್ಯಂತ ಕಡಿಮೆ ಬೆಲೆಗೆ ಅಲ್ಲಿ ಎಲ್ಲವೂ ಲಭ್ಯವಿತ್ತು. ಲೇಖಕರಿಗೆ ಅಚ್ಚರಿಯಾದ ಮತ್ತೊಂದು ವಿಷಯವೆಂದರೆ ಈ ಅಂಗಡಿಯಲ್ಲಿ ನಮ್ಮ ದಿನನಿತ್ಯದ ಬಳಕೆಯ ವಸ್ತುಗಳಾದ ಬೂಟು, ಸಾಬೂನು, ಔಷಧಿ, ಪುಸ್ತಕ, ಅಡಿಗೆ ಪಾತ್ರೆಗಳು ಸಿಗುವುದರ ಜೊತೆಗೆ ವಿಚಿತ್ರವೆನಿಸುವ ಕಾಡಿನ ಹೂವುಗಳು ಹಾಗೂ ಯುದ್ಧಕ್ಕೆ ಬಳಸುವ ಸಾಮಗ್ರಿಗಳು ಕೂಡ ಅಲ್ಲಿ ಮಾರಲ್ಪಡುತ್ತಿದ್ದವು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಒಂದು ಸೂಜಿಯಿಂದ ಹಿಡಿದು ಯುದ್ಧದ ಸಾಮಗ್ರಿಯವರೆಗೆ ಪ್ರಪಂಚದ ಸಕಲ ವಸ್ತುಗಳೂ ಅತ್ಯಂತ ಕಡಿಮೆ ಬೆಲೆಗೆ ಒಂದೇ ಸೂರ್ಯನ ಅಡಿ ಸಿಗುವ ವೂಲ್ವರ್ತ್ ಮಾರುಕಟ್ಟೆಯ ವಿಸ್ಮಯವನ್ನ ಲೇಖಕರು ಹೀಗೆ ವರ್ಣಿಸಿದ್ದಾರೆ. ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಮತ್ತು ಸಂಸ್ಕೃತಿ. ಲಂಡನ್ನಲ್ಲಿ ಗಂಡಸರಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚಿಗೆ ಇದ್ದಾರೇನೋ ಎಂಬಂತೆ ಲೇಖಕರಿಗೆ ಭಾಸವಾಗುತ್ತದೆ. ಅಲ್ಲಿನ ಎಲ್ಲಾ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುವುದನ್ನ ಅವರು ಗಮನಿಸಿದ್ದಾರೆ. ಹೋಟೆಲ್ಗಳಲ್ಲಿ ಗಂಡಸರಿಗೆ ಬದಲಾಗಿ ಮಹಿಳೆಯರೇ ಇರುತ್ತಾರೆ. ಯಾವುದೇ ದೊಡ್ಡ ಅಂಗಡಿಗೆ ಹೋದರೂ ಅಲ್ಲಿನ ಟೈಪಿಸ್ಟ್ ಮತ್ತು ಗುಮಾಸ್ತರು ಹೆಣ್ಣು ಮಕ್ಕಳೇ ಆಗಿರುತ್ತಾರೆ. ಅಷ್ಟೇ ಅಲ್ಲದೆ ಸಿನಿಮಾ ಥಿಯೇಟರ್ಗಳಲ್ಲಿಯೂ ಪ್ರೇಕ್ಷಕರಿಗೆ ಜಾಗ ಹುಡುಕಿಕೊಡುವ ಕೆಲಸವನ್ನು ಮಹಿಳೆಯರೇ ಮಾಡುತ್ತಾರೆ. ಹೆಣ್ಣು ಮಕ್ಕಳ ಅನುಕೂಲಕ್ಕೆ ಲಂಡನ್ನಲ್ಲಿ ಹೆಚ್ಚಿನ ಗಮನ ನೀಡಲಾಗುತ್ತದೆ. ಉದಾಹರಣೆಗೆ ಲೇಖಕರು ಓದುತ್ತಿದ್ದ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಮಹಿಳಾ ಸಿಪಾಯಿಗಳನ್ನೇ ಅಲ್ಲಿ ನೇಮಿಸಲಾಗಿತ್ತು.